ಮಗಳೇ 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 ರಮ್ಯಾ. ಓ ರಚ್ಚು. ಅಯ್ಯಯ್ಯೋ ಬಾ ಬಾ ಕುಂತ್ಕ ಬಾ. ನಿನ್ ಮಗಳು ಒಳಗಡೆ ಅವಳೆ ಕರಿತೀನಿ. ಯಪ್ಪ ನೀನ್ ಬತ್ತಿ ಅಂತ ಅನ್ಕೊಂಡಿರಲ್ಲ. ಫೋನ್ ಹಾಕದಲ್ವೇ ಏನಾರ ಸೀಗಿ ಮಾಡ್ಬಿಟ್ಟು ಇಕ್ತಾ ಇದ್ದೆ. ಏ ಅದೆಲ್ಲ ಏನು ಬೇಡ. ಅದು ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ಟು ಬಂದ್ಬಿಟ್ಟೆ ಸಡನ್ನಾಗೆ. ನಾನು ಅನ್ಕೊಂಡಿರ್ಲಿಲ್ಲ. ನಾನು ಬರಬೇಕು ಮಾಡಬೇಕು ಅಂತ ನಾನು ಅನ್ಕೊಂಡಿರಲಿಲ್ಲ. ಸಡನ್ನಾಗಿ ಆಗೋಗ್ಬಿಡ್ತು ಎಲ್ಲನೂ. ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಅಮ್ಮ ಚೆನ್ನಾಗಿದ್ಯಾ? ಮನೆಗೆ ಎಲ್ರು ಚೆನ್ನಾಗವ್ರಾ? ಹಾ ಮಗಳೇ ಚೆನ್ನಾಗವ್ರೆ. ನೀನ್ ಚೆನ್ನಾಗಿದ್ಯಾ? ನಾನಂತೂ ಸೂಪರ್ ಆಗಿದ್ದೀನಿ. ಬಾಮ ಬಾ ಒಳಗಡೆ ಕುತ್ಕೊಂಡು ಮಾತಾಡೋಣ ಬಾ. ಬರ್ರಿ ಬರ್ರಿ ಒಳಗಡೆ ಕುತ್ಕೊ ಬರ್ರಿ. ಇಬ್ರು ಮಾತಾಡ್ತಾ ಇರ್ರಿ. ನಾನು ಕಾಫಿಗೆ ಇಟ್ಕೊಬಿಟ್ಟು ಬರ್ತೀನಿ. ಬಾ ಬಾ. ಅಮ್ಮ ಅಪ್ಪ ಇವಾಗ ಸ್ವಲ್ಪನಾದ್ರೂ ಸಮಾಧಾನ ಮಾಡ್ಕೊಂಡವ್ರಾ? ನನ್ನ ಮ್ಯಾಲ ಸ್ವಲ್ಪನಾದ್ರೂ ಕೋಪ ಕಡಿಮೆ ಆಗೈತೆ ತಾನೇ? ಯಪ್ಪ ನಮ್ಮ ಅಪ್ಪನ ಕೋಪ ಅಂತೂ ಯಾರು ನೋಡ್ತಾರೆ ಅಪ್ಪನ ಕೋಪನ? ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನ್ಗಂತೂ. ಇವಾಗ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರ್ತಾರೆ ಅಲ್ವಾ? ಇಲ್ಲ ಮಗಳೇ, ಅವರಿಗೆಲ್ಲ ದುಡ್ಡಿನ ಹುಚ್ಚಿಡ್ದ್ಬಿಟ್ಟೈತೆ. ಅವ್ರಿಗೆಲ್ಲ ಎಲ್ಲಿ ಸಮಾಧಾನ ಆಗ್ತೈತೆ? ಅವ್ರಿಗೆಲ್ಲ ಇವಾಗಲ್ಲ, ಮುಂದೆ ಒಂದಿನ ಸರಿಯಾಗಿ ಅರ್ಥ ಆಗ್ತೈತಲ್ಲ, ಆವಾಗ ಸಮಾಧಾನ ಆಗ್ತೈತೆ. ಅಲ್ಲಿ ತನಕ ಅವ್ರಿಗೆಲ್ಲ ಸಮಾಧಾನ ಆಗಲ್ಲ ಮಗಳೇ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನಾದರೂ ಮಾಡ್ಕೊಂಡ್ಲಿ, ಏನಾದರೂ ಅನ್ಕೊಂಡ್ಲಿ, ನಾನು ನಿಮ್ಗೆ ಸಪೋರ್ಟ್ಗಿದ್ದೀನಲ್ಲ ಅಷ್ಟೇನೇನೆ ಸಾಕಲ್ವಾ? ನೋಡು, ಜೀವನದಾಗೆ ಯಾರ ಜೊತೆ ಖುಷಿಯಾಗಿರ್ತೀವಿ ಅನ್ನೋದೇನೇ ಮುಖ್ಯ. ಎಷ್ಟೋ ಕೋಟಿ ಇದ್ರೂ ನೆಮ್ಮದಿ ಸಿಗಕ್ಕಿಲ್ಲ ಮಗಳೇ. ಇರ್ಬೋದು ಅಷ್ಟೇನೆಯಾ ಕೋಟಿ ನೆಮ್ಮದಿ? ಯಾಕಮ್ಮ ಹಿಂಗಂತ ಇದ್ಯಾ? ಮನೆಗೆ ಚೆನ್ನಾಗವ್ರೆ ತಾನೇ? ಚೆನ್ನಾಗವ್ರೆ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದೇ ಹೇಳಿದ್ನಲ್ಲ, ಆದರೆ ಸುಮ್ಕೆನೆಯ ಸುಮ್ಕೆ ಅವರು ಅದು ಬಿಟ್ಟಕ್ ಅವ್ರ ಬಗ್ಗೆ ಎಲ್ಲ ಯಾಕೆ ಹೇಳಬೇಕು? ನೀನು ಚೆನ್ನಾಗಿದ್ಯಲ್ಲ, ಇಲ್ಲೇನು ತೊಂದರೆ ಇಲ್ಲ ತಾನೇ? ನೀನು ಖುಷಿಯಾಗಿ ಚೆನ್ನಾಗಿದ್ಯಾ ತಾನೇ? ಆಮೇಲೆ ಆಗಲ್ಲ ಅದಿಲ್ಲ ಇದಿಲ್ಲ ಅಂತ ಏನು? ಅಯ್ಯೋ ಏನೂ ಇಲ್ಲಮ್ಮ. ನಾನಂತೂ ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ ನಾನಂತೂ. ತಗೋ ತಗೋ ಕಾಫಿ ತಗರಚ್ಚು. ನಿನ್ನ ಮಗಳಿಗೆ ಏನು ಕಾಟ ಕೊಡ್ತಿಲ್ಲ ಕಣವ. ನಿನ್ನ ಮಗಳನ್ನ ಭಾಳ ಸಂದಕ್ಕೆ ನೋಡ್ಕೊತಾ ಇದ್ದೀನಿ ನಾನಂತೂ. ಒಂಚೂರು ಏನು ಕಾಟ ಕೊಡ್ತಿಲ್ಲ, ಬೇಕಾದ್ರೆ ಕೇಳು. ಅದೇ ಇನ್ನೇನು ಮುಗ್ದೈತಲ್ಲ, ಇನ್ನೊಂದು ವಾರ ಅಲ್ವಾ ಆಷಾಢ. ಮುಗ್ದಿದ ತಕ್ಷಣ ಏನೇ ತಾಳಿ ಕಟ್ಟಿಸ್ಬಿಡೋಣ ಅಂತ. ಅಲ್ಲಿ ಮಜ್ಜಿ ಮನೆ ತಗೆ, ನಿಮ್ಮ ಅಮ್ಮನ ಮನೆ ತಗ ಅಲ್ಲಿ ಇರಿಸ್ಬೋದು. ಆಮೇಲೆ ನಿನ್ನ ಗಂಡ ಯಾವಾಗ ಬಂದು ಏನು ಮಾಡಿ ಗಲಾಟೆ ಮಾಡ್ಬಿಟ್ಟು ಕರ್ಕೊಂಡು ಹೋಯ್ತಾನೋ ಅಂತ ಭಯಕ್ಕೆ ಇಲ್ಲೇ ಮಾಡಿಕೊಂಡಿದ್ದೀವಿ. ಇನ್ನೇನು ಸ್ವಲ್ಪ ದಿನ ಅಲ್ವಾ, ಹೆಂಗಿದ್ರು ನಾವು ಮನೆ ಸೊಸೆನೇ ಅಲ್ವಾ ಅಂತ ಹೇಳ್ಬಿಟ್ಟು. ನನಗಂತೂ ಯಾವ ತೊಂದರೆನೂ ಇಲ್ಲ. ನಿಮ್ಮ ಮಗಳನ್ನೂ ಖುಷಿಯಾಗಿ ನೋಡ್ಕೊಂಡಿದ್ದೀನಿ. ನೀನು ಅನ್ಕೊಂಡಂಗೆ ನಿನ್ನ ಮಗಳು ಥರ ನೀನೇ ನೋಡ್ಕೊತಾ ಇದ್ದೀನಿ. ಏನಾರ ಕೇಳೋದಿದ್ರೆ ಮಗಳನ್ನ ಕೇಳಿ ವಿಚಾರಿಸಿ ಮಾಡ್ಕ, ಸರಿನಾ? ಅಯ್ಯೋ ಮಹಾ, ನನಗೆಲ್ಲಾದ್ರೂ ನಿನ್ನ ಮೇಲೆ ಅನುಮಾನ ಬರೋದುಂಟಾ? ನಿನ್ನ ಮೇಲೆ ಏನಾದರೂ ಅನುಮಾನ ಬಂದುಬಿಟ್ರೆ ಅಷ್ಟೇನೆ. ನಾನಂತ ನಿನ್ನ ಮೇಲೆ ಅನುಮಾನನೇ ಪಡಲ್ಲ. ತುಂಬ ಚೆನ್ನಾಗಿ ನೋಡ್ಕೊತೀಯ ಅಂತ ಗೊತ್ತು. ನನ್ನ ಮಗಳು ಅಷ್ಟೇನೆ. ಅವಳ ಮುಖ ನೋಡೋರೆ ಗೊತ್ತಾಗ್ತದೆ ನನಗೆ ಎಷ್ಟು ಖುಷಿಯಾಗವಳೆ ಅಂತ. ಮತ್ತೆ ಎಲ್ಲಿ ನಿನ್ನ ಗಂಡ, ಹಂಗೇನೆ ಮಗ ಯಾರು ಕಾಣ್ತಾನೆ ಇಲ್ಲ? ಅವ್ರೇನು ಹೊಲ್ದತ್ರ ಹೋಗಿರ್ತಾರೆ. ಕೆಲಸ ಇರುತ್ತಲ್ವ, ಜಾಸ್ತಿ ಕೆಲಸ ಅದು ಇದು ಅಂತ ಕೆಲಸ ಇದ್ದೇ ಇರ್ತೈತಲ್ವಾ, ಅದಕ್ಕೆ ಹೊಲ್ದತ್ರ ಹೋಗಿರ್ತಾರಲ್ಲ. ಕೆಲಸ ಮುಗಿಸ್ಕೊಂಡು ಎಲ್ಲ ಬರೋದಿನ ಏನು ಬರ್ತಾರೆ, ಊಟಕ್ಕೊಂದ್ಸಲ ಬರ್ತಾರೆ. ಇಲ್ಲಾಂದ್ರೆ ಸಂಜೆ ಒಂದೇ ಸಲ 5 ಗಂಟೆ 5:30 ಒಂದ್ಸಲ ಬಂದ್ಬಿಡ್ತಾರೆ. ಓ ಹಂಗ. ಸರಿ ಸರಿ. ಹಲೋ ರೀ, ಕೋಳಿಗಳೇನಾದ್ರು ತಗೊಬಿಟ್ಟು ಬರ್ತೀರಾ? ಏ ಸುಮ್ಕಿರು, ಏನು ಬೇಡ ಮಹಾ, ಸುಮ್ಮನಿರು. ಏ ಇಲ್ಲಿ ರಚ್ಚು ಬಂದಿದ್ಲು, ಅದಕ್ಕೇನೆ. ಹ್ಞೂ ಈಗ ಬಂದವಳು, ಅದಕ್ಕೇನೆ ತತ್ತೀನಿ ಅಂದರೆ ನಾನೀಗ ಮಸಾಲೆ ಎಲ್ಲ ರುಬ್ಕೊತೀನಿ. ತಗೊಬಿಟ್ಟು ಬರ್ರಿ. ಹಂಗೆ ನಿಮ್ಮ ಮಗನ ಜಲ್ದಿ ಕಳಿಸಿ. ನಿಮ್ಮ ಅತ್ತೆ ಬಂದೈತು ಹೋಗಪ್ಪ ಅಂತ ಹೇಳ್ಬಿಟ್ಟು. ಹಾಂ ಹಾಂ ಹಾಂ, ಸರಿ ಸರಿ, ಆಯ್ತು. ಅಲ್ಲ ಏನಕ್ಕೆ ಅಂತ ಮಾಡೋದು ನೀನು? ನಾನೇನಾರ ಕೇಳೋದು, ನಾನೇನಾರ ಬೇಜಾರು ಮಾಡ್ಕೊಂತೀನ? ಕೋಳಿ ಅದು ಇದೆಲ್ಲ ಏನಕ್ಕೆ ಮಾಡಬೇಕು? ಇವತ್ತು ಹೆಂಗಿದ್ರು ಭಾನುವಾರ ಅಲ್ವಾ, ಆರಾಮಾಗಿ ತಿನ್ನಿ ಒಂದು ಸುಮ್ಮನಿರು. ಏನಾಗ್ತೈತೆ? ಆರಾಮಾಗಿ ತಿನ್ಕೊಂಡು ಹೋಗಿ ಒಂದು ನಿಧಾನಕ್ಕೆ ಸುಮ್ಮನಿರು. ಮಗಳ ಮನೆಗೆ ಬಂದಿದ್ಯಾ ಮಗಳೇ? ನಿನ್ನ ಮದ್ವೆಗೆ ಎಷ್ಟು ಮಾಡಿಸ್ಬೇಕಾಗಿತ್ತು ಅಷ್ಟು ಒಡವೆ ಎಲ್ಲ ಮಾಡಿಸ್ಬಿಟ್ಟು, ಈಗ ನೋಡು ಈ ಬ್ಯಾಗಕ್ಕೆ ತಗೊಬಿಟ್ಟು ಬಂದಿದ್ದೀನಿ. ಒಡವೆನ ನಿಮ್ಮ ಅಪ್ಪಂಗೆ ಏನು ನಾನು ಹೇಳಲೇ ಇಲ್ಲ ಬಂದಿರೋದು. ಇಲ್ಲಿಗೆ ಹೋಗ್ತೀನಿ ಅಂತನೂ ಗೊತ್ತಿಲ್ಲ ನಿಮ್ಮ ಅಪ್ಪಂಗೆ. ಸುಮ್ಮನೆ ಏನು ಹೇಳ್ದಿದ್ದಂಗೆ ಹಂಗೇನೇ ಬಂದ್ಬಿಟ್ಟೆ ನಾನಂತೂ. ಯಾಕೆ ಹೇಳಬೇಕು ಅಂತ ಹೇಳಿ. ತಗ ಒಡವೆನ ತಗ ಮಹಾ. ಮದುವೆ ಅಂತೂ ನಾವು ಬಂದು ಗ್ರ್ಯಾಂಡಾಗೆಲ್ಲ ಮಾಡೋಕ್ಕಾಗಲ್ಲ. ಮದುವೆ ದಿನ ನಾನು ಬರ್ತೀನಿ, ಗೊತ್ತೋ ಗೊತ್ತಿಲ್ದಂಗೆ ಕದ್ದು ಮುಚ್ಚಿ ಇವತ್ತು ಬಂದಿದ್ದೀನಲ್ಲ, ಹಂಗೆ ಬರ್ತೀನಿ. ಇದ್ರಾಗ ನನ್ನ ಮಗಳಿಗೆ ಏನೇನು ಬೇಕೋ ಎಲ್ಲ ಮಾಡಿಸ್ಬಿಟ್ಟು ಇಟ್ಟಿದ್ದೀನಿ. ನನ್ನ ಮಗಳು ಮದುವೆಗೆ ಅಂತ ಏನಲ್ಲ, ಅವಾಗ ಸುಮ್ಮನೆ ತೆಗ್ದಿರೋ ಒಡವೆಗಳು ಅಷ್ಟೇನೆ. ಅದಕ್ಕೆ ನನ್ನ ಮಗಳಿಗೆ ಏನೂ ಕೊಟ್ಟಿಲ್ಲ ಅಂತ ನನಗೆ ಬೇಜಾರಾಗೋದು ಬೇಡ ಅಲ್ವಾ, ಅದಕ್ಕೇನೆ ನಾನೇನೇ ಕೊಡ್ತಾ ಇದ್ದೀನಿ. ತಗೊಳ್ರಿ. ತಗೊಂಡು ಹೆಂಗೋ ಮದುವೆ ದಿನ ಹಾಕ್ಬಿಟ್ಟು ಹೆಂಗೋ ನಾನು ಅವಳು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂಗೆನೆ. ಯಾಕೆ ನಮ್ಮ ಸೊಸೆಗೆ ನಮ್ಮ ಕೈಲಿ ಮಾಡ್ಸೋಕ್ಕಾಗಕ್ಕಿಲ್ವೇ? ನಮ್ಮ ಸೊಸೆಗೆ ಏನಾರ ಮಾಡ್ಸೋಕ್ಕಿಲ್ಲ ಅಂತ ನಾನು ಹೇಳಿದ್ದೀನಿ? ನೋಡು, ನಿನ್ನ ಗಂಡ ನೀನು ಎಲ್ಲ ಒಪ್ಪಿ ಮಾಡಿ ಏನೋ ಇಷ್ಟಪಟ್ಟು ಏನೋ ಕೊಟ್ಟರು ಅದೊಂಥರ ಚೆನ್ನಾಗಿರ್ತೈತೆ. ನಿನ್ನ ಗಂಡಂಗೆ ಏನು ವಿಷಯನೂ ಹೇಳಿಲ್ಲ ಮಾಡಿಲ್ಲ ಅಂತ ಹೇಳ್ತೀಯಾ? ಹಂಗೆಲ್ಲ ಹೇಳಿಲ್ಲ ಮಾಡಿಲ್ಲ ಅಂದಮೇಲೆ ತಂದುಬಿಟ್ಟು ಹಿಂಗೆ ಕೊಟ್ಬಿಟ್ರೆ ಚೆನ್ನಾಗಿರ್ತೈತಾ ಹೇಳು ರಚ್ಚು? ನೋಡು, ನನ್ನ ಸೊಸೆಗೆ ನಮ್ಮ ಕೈಲಿ ಎಷ್ಟಾಗ್ತೈತೆ ಅಷ್ಟು ಒಡವೆನ ಮಾಡಿಸ್ಬಿಟ್ಟು ಕಳ್ದಾಕ ಜವಾಬ್ದಾರಿ ನಂದು. ನೀನು ನಿನ್ನ ಮಗಳು ಮಾಡಿಸಿದ್ಯಾ ಅಂದಮೇಲೆ ನೀನೇ ಮನೆಗೆ ಇಟ್ಕೊಂಡಿರು. ಎಲ್ಲ 2 ಫ್ಯಾಮಿಲಿನೂ ಒಂದಾದ್ಮೇಲೆ ಬೇಕಾರೆ ಆವಾಗ ಬೇಕಾದ್ರೆ ಕೊಡಿವಂತೆ. ಇವಾಗ ಸದ್ಯಕ್ಕೆ ನಿಜವಾಗೂ ಬೇಡ, ನಾವು ಇಸ್ಕೊಳ್ಳೋದು ಇಲ್ಲ ನಿಜವಾಗೂ. ನೀನು ಒಡವೆ ಗಿಡವೆಲ್ಲ ಕೊಡೋದ್ರೆ ನಮ್ಮ ಮನೆಗೆ ಬರಬೇಡ. ನನ್ನ ಸೊಸೆಗೆ ಗೊತ್ತು ನನಗೆ ಏನು ಮಾಡಿಸ್ಬೇಕು ಅಂತ ಹೇಳಿ ನಾನು ಮಾಡಿಸ್ತೀನಿ. ಅತ್ತೆ, ಯಾಕೆ ನಿಮ್ಮ ಅಳಿಯನ ಮೇಲೆ ನಂಬಿಕೆ ಇಲ್ವಾ? ನಿಮ್ಮ ಮಗಳು ಒಡವೆ ಮಾಡಿಸ್ಬಿಟ್ಟು ಆಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಒಡವೆ ಮಾಡಿಸ್ಬಿಟ್ಟು ನಾನು ಹಾಕ್ತೀನಿ. ನೀವು ಹಿಂಗೆ ಎಲ್ಲನೂ ತಂದು ಕೊಡೋದು ಅದು ಇದು ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವು. ಸುಮ್ಮನೆ ಇರಿ ನೀವು.
ಅಯ್ಯೋ ನೀವು ಮಾಡ್ಸಲ್ಲ ಅಂತ ನಾನು ಹೇಳುದ್ನ. ನನ್ನ ಮಗಳಿಗೆ ನನ್ನ ಮೇಲೆ ಪ್ರೀತಿ, ನನಗೂ ನನ್ನ ಮಗಳ ಮೇಲೆ ಪ್ರೀತಿ, ಅದಕ್ಕೆ ನೀವು ಪ್ರೀತಿಯಿಂದ ಕೊಡ್ತಿರೋದು ಅಷ್ಟೇನೆ. ನೀವು ಮಾಡ್ಸಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನೇನಾದ್ರೂ ಹೇಳುದ್ನ? ಹೇಳ್ರಿ ಮಗಳೇ, ತಗ ಮಗಳೇ ಸುಮ್ಮನೆ ನೀನು. ಅಯ್ಯೋ ನಿಮ್ಮ ಅತ್ತೆ ಹೇಳ್ತೈತೆ, ನಿನ್ನ ಮದುವೆಯಾಗ ಹುಡುಗ ಹೇಳ್ತಾನೆ ಅಂತ ಬಿಡಬೇಡ. ನಿನಗೆ ಅಂತ ಮಾಡಿಸಿದ್ವಲ್ಲ ಎಲ್ಲಾನು, ಅವಾಗೊಂದು ಬರ್ತಡೆಗೊಂದು ಅಂತ ಹೇಳ್ಬಿಟ್ಟು ಅವನ್ನೇ ಎಲ್ಲ ಬ್ಯಾಗ್ ಹಾಕೊಂಡು ತಗೊಂಬಿಟ್ಟು ಬಂದೆ. ಓ ನಿಮ್ಮ ಅಪ್ಪ ಬೇರೆ ಲೆಕ್ಕ ಬೇರೆ ಕೇಳ್ತಾನ. ತಗ ಸುಮ್ಮನೆ. ಅಮ್ಮ ಇವ್ರಾಗ್ಲೇ ಹೇಳ್ಬಿಟ್ಟವ್ರೆ, ನೀನು ಉಟ್ಟು ಬಟ್ಟೆ ಹೆಂಗಿದ್ಯೋ ಹಂಗೆ ಬಂದ್ಬಿಡು, ಏನು ತಗೊಬಿಟ್ಟು ಬರಬೇಡ ನೀನು, ನಾನು ನೋಡ್ಕೊಂತೀನಿ ಎಲ್ಲ ಅಂತ. ನಾನು ಇವಾಗ ಇದನ್ನ ಇಸ್ಕೊಂಡ್ರೆ ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ, ನನಗೂ ಅಷ್ಟೇ ಏನು ಬೇಕಿಲ್ಲ. ಹೌದು ಅತ್ತೆ, ನಾನು ನಿಮ್ಮ ಮನೆ ಆಸ್ತಿ ಪಾಸ್ತಿ ದುಡ್ಡು ಒಡವೆ ಯಾವುದಕ್ಕೂ ಆಸೆ ಪಟ್ಟನಲ್ಲ. ನಾನು ಯಾವತ್ತೂ ನಾನು ಬೇಕು ಅಂತ ಕೇಳ್ದನೂ ಅಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಯಾವತ್ತೂ ಆಸೆ ಪಟ್ಟವನು ಅಲ್ವೇ ಅಲ್ಲ ನಾನಂತೂ. ನೋಡಿ, ನಾನು ಚೆನ್ನಾಗಿ ದುಡ್ದು ನನ್ನ ಹೆಂಡತಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನೀವೇ ಇಟ್ಕೊಳ್ಳಿ, ಸರಿನಾ? ಸುಮ್ಮನೆ ಇವೆಲ್ಲ ಚೆನ್ನಾಗಿರಲ್ಲ. ಎಲ್ಲರೂ ಒಪ್ಪಿ ನೀಟಾಗಿ ಮದುವೆ ಮಾಡ್ಕೊಂಡು ನೀವು ಕೊಟ್ಟು ನಾವು ಏನೋ ಕೊಟ್ಟು ಮಾಡಿದರೆ ಚೆನ್ನಾಗಿರೋದು ಅತ್ತೆ. ಇವಾಗ ಹಿಂಗೆಲ್ಲನೂ ತಂದುಬಿಟ್ಟು ಹಿಂಗೆಲ್ಲ ಕೊಟ್ಬಿಟ್ರೆ ಅದೆಲ್ಲ ಚೆನ್ನಾಗಿರಲ್ಲ ಅತ್ತೆ. ನನಗೂ ಅದೆಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ, ನಮ್ಮ ಮನೆಯವ್ರಿಗಂತೂ ಯಾರಿಗೂ ಇಷ್ಟ ಆಗಲ್ಲ. ನೀವು ಸುಮ್ಮನೆ ಇಟ್ಕೊಳ್ಳಿ, ನೀವೇ ಬಳಸ್ಕೊಳ್ರಿ ಒಡವೆ, ಪರವಾಗಿಲ್ಲ. ನನ್ನ ಹೆಂಡತಿಗೆ ನಾನೇ ಮಾಡಿಸ್ಕೊಡ್ತೀನಿ. ನೋಡು, ನಾನು ಹೋಗ್ಬಿಟ್ಟು ಮಸಾಲೆ ಅರಿತೀನಿ. ನೀನು ಇವನ್ನೆಲ್ಲ ಇಕ್ಕಳಕ್ಕೆ ಹೋಗ್ಬೇಡ, ನೀನು ಇವೆಲ್ಲ ಕೊಡೋದು ಮಾಡೋದು ಇವೆಲ್ಲ ನನ್ನ ತಾಯಿ ಇಕ್ಕಳಕ್ಕೆ ಹೋಗ್ಬೇಡ. ನಿಂಗೆ ಗೊತ್ತಾನೆ ನಾನು ಏನು ಅಂತ, ನನ್ನ ಗಂಡ ಏನು ಅಂತ ಗೊತ್ತಿದ್ದು ಯಾಕೆ ತಗೊಬಿಟ್ಟು ಬಂದೆ ಬ್ಯಾಗ್ ಹಾಕೊಂಡು. ಅವರೇ ನಿನ್ನ ಗಂಡೇನಾರು ಅನ್ಕೊಂಡ್ಲಿ ಅಂತನ. ಸುಮ್ಮನೆ ಎತ್ಕೊಂಡೋಗಿ ಫಸ್ಟ್ ಮನೆಗೆ ಇಕ್ಕೋ. ನಾನು ಈಗಲೇ ಹೇಳಿದ್ದೀನಿ, ನಿಂತು ಇಕ್ಬೇಡ, ನಾನು ನಿನ್ನ ರೊಚ್ಚು ಈಗಲೇ ಹೇಳಿದ್ದೀನಿ. ನಾನು ಸಸೆನೂ ಇಸ್ಕೊಳಕ್ಕಿಲ್ಲ ಹೇಳು. ನನಗೆ ಮಸಾಲೆ ಅರಿಬೇಕು, ಹೋಗಿ ಕೋಳಿ ಕಟ್ ಮಾಡಿಸ್ಕೊಬಿಟ್ಟು ಬರೋಕ್ಕೆ ಹೇಳಿದ್ದೀನಿ. ನೀನು ಕುಂತ್ಕ, ತಿರುಗಿ ಬೇಗ ಹೋಗ್ತೀನಿ ಗಂಡಂಗೆ ಹೇಳ್ದಿದ್ದಂಗೆ ಬಂದಿದ್ದೀನಿ ಅಂತೀಯ. ನಾನು ಹಿಂಗೆ ನಿಂತಾಗ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಅಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ನೀನು ಸುಮ್ಮನೆ ಇಟ್ಕ. ಅಲ್ಲ ಇದು ಅಂತ ಕತೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ನಾನು ಗಿಫ್ಟ್ ಕೊಡೋಕ್ಕೂ ನೀವು ಯಾರು ಹೋಗ್ತಿಲ್ವೇ? ಅಮ್ಮ ಈಗ ಏನು ಬೇಡ, ಸುಮ್ಮನೆ ಇರಮ್ಮ, ಮಾಡಿಸ್ಕೊತೀನಿ ನಾನೇನೆ. ಈಗ ಯಾರಿಗೂ ಇಷ್ಟ ಇಲ್ಲ ಅಂದಮೇಲೆ ನಾನು ತಗೊಂಡ್ರೆ ಚೆನ್ನಾಗಿರಲ್ಲ ಅಲ್ವೇನಮ್ಮ? ಅಪ್ಪನೇ ಒಪ್ಪಿ ಅಪ್ಪನೂ ಖುಷಿಯಾಗಿ ತಂದು ನನಗೇನಾದರೂ ಕೊಟ್ಟರೆ ನಿಜವಾಗ್ಲೂ ಅವಾಗ ತಗೋತೀನಿ. ಅಪ್ಪ ಬರಲ್ಲ, ಅಪ್ಪ ಕೊಡಲ್ಲ, ನಾನು ತಗೊಳ್ಳಲ್ಲ ಅನ್ನಂಗೆ ಆಗೋಗ್ಬಿಟ್ಟೈತೆ. ನೋಡು ಪರವಾಗಿಲ್ಲ, ನೀನೇನೇ ಇಟ್ಕೊ ಒಡವೆನ. ಅಪ್ಪನೂ ನೀನು ಇಬ್ಬರು ಸೇರಿ ಬಂದು ನನಗೆ ಸೀರೆ ಒಡವೆ ಎಲ್ಲ ಗಿಫ್ಟ್ ಕೊಡ್ರಿ, ಅವಾಗ ತಗೋತೀನಿ. ಅಲ್ಲಿ ತನಕ ನಾನು ಮುಟ್ಟೋದು ಇಲ್ಲ, ಏನೂ ಇಲ್ಲ, ನಿಜವಾಗೂ ಬೇಡ ನನಗೆ. ಅತ್ತೆ, ನಮ್ಮ ಮನೆಗೆ ಎಲ್ಲರೂ ಹೇಳೋದು ಅಷ್ಟೇ, ನೀವು ಇಟ್ಕೊಳ್ಳಿ ಸುಮ್ಮನೆ. ನೀವು ಇಟ್ಕೊಳ್ಳಿ. ಒಂದು ನಿಮಿಷ ಇರಿ, ಅಪ್ಪ ಕೋಳಿ ಕಟ್ ಮಾಡಿಸ್ಕೊಬಿಟ್ಟು ಬರೋಕೆ ಹೋಗೈತೆ, ಹೋಗ್ಬಿಟ್ಟು ಬರ್ತೀನಿ. ಹಂಗೆ ನಿಮಗೆ ಎಳ್ನೀರು ಎಲ್ಲ ತಗೊಬಿಟ್ಟು ಬರ್ತೀನಿ. ನೀವು ಕುಂತ್ಕೊಂಡಿರಿ ಅತ್ತೆ, ಸರಿನಾ? ಸರಿ ಕಣಪ್ಪ. ಅಲ್ಲ ಮಗಳೇ, ನೀ ತಗೊಂಡ್ಲಿ, ನೀನು ಕಷ್ಟಕ್ಕೇನಕ್ಕಾರ ಆಯ್ತದೆ ನಾಳಿಕೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನ ಕಾಣ್ದಿದ್ದಂಗೆ ಕದ್ದು ಮುಚ್ಚಿ ತಂದುಬಿಟ್ಟಿದ್ದೀನಿ. ನೀನು ನೋಡಿದ್ರೆ ಬೇಡ ಅಂತೀಯ. ನಿಂಗೆ ಏನಾರ ಇಲ್ಲಿ ಕಷ್ಟಕ್ಕೆ ಬೇಕಾಗಲ್ವಾ? ಏನೋ ಕಷ್ಟ ಬಂತು, ಏನೋ ಪ್ರಾಬ್ಲಮ್ ಬಂತು. ಅಯ್ಯೋ ನಾನು ಹೇಳಿದ್ನಲ್ಲಮ್ಮ, ಇವ್ರು ಯಾರು ಇಸ್ಕೊಳ್ಳಲ್ಲ, ಏನು ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು. ಬೇಡ ಸುಮ್ಮನಿರು. ನನಗೂ ಏನು ಬೇಕಿಲ್ಲ. ಅಂಥ ಕಷ್ಟ ಬಂದರೆ ಈಗ ನಾವೇ ಕಷ್ಟ ಏನೋ ನೀಚಿದ್ರೆ ಆಗ್ತೈತೆ. ಈಗೆಲ್ಲ ತಗೊಂಡು ಅಷ್ಟು ಚೆನ್ನಾಗಿರಲ್ಲ ಅಮ್ಮ, ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ತಗೊಳ್ಳೋದು. ನೋಡಿದೆ ನಮ್ಮ ಎಂಥ ಒಳ್ಳೆ ಫ್ಯಾಮಿಲಿ ಅಂತ ಇವ್ರದ್ದು. ಬೇರೆ ಯಾರನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಬ್ಯಾಗ್ ತುಂಬ್ಕೊಬಿಟ್ಟು ಇನ್ನೂ ತಗೋಬ ಅಂತ ಟಾರ್ಚರ್ ಕೊಡೋರೇನೋ. ಆದರೆ ಇವರು ಒಂದು ಮೂಗ್ನೊತ್ತು ನಿಸ್ಕೋಬೇಡ ಅಂತಲೇ ಹೇಳಿದ್ರು ಮೊದಲೇನೆ. ಅಮ್ಮ ಬಿಡಮ್ಮ, ಸಾಕು. ಬರ್ತಾನೆ ಇದ್ರೂ ಒಳ್ಳೆ ಫ್ಯಾಮಿಲಿ ಸಿಕ್ಕೈತಲ್ಲ, ನಂಗೆ ಅಷ್ಟೇ ಸಾಕು. ಅದೇ ಮಗಳ ಹೆಣ್ಮಕ್ಳು ಬೇಕಿರೋದು. ಕೋಟಿ ಇಲ್ದಿದ್ರು ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು, ಯಾವುದು ತೊಂದರೆ ಇಲ್ದಿದ್ದಂಗೆ ಇರಬೇಕು. ಅದೇ ತಾನೇ ಬೇಕಾಗಿರೋದು. ನೀನು ಹೆಂಗೋ ಆರಾಮಾಗಿರು ನೀನು. ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ನೀನು. ನಾನಿದ್ದೀನಿ, ಕಷ್ಟ ಸುಖ ಅಂದರೆ ಆಗ್ತೀನಿ, ಸರಿನಾ? ಹೆಂಗೋ ಒಳ್ಳೆ ಮನೆತನ ಸಿಕ್ಕೈತೆ, ಒಳ್ಳೆ ಗಂಡ, ಎಲ್ಲ ಒಳ್ಳೆಯರೇನೆ, ಎಲ್ಲ ಒಳ್ಳೇದಾಗ್ತೈತೆ. ಸರಿನಮ್ಮ, ಆಯಿತು. ನೀನು ತಲೆ ಕೆಡಿಸ್ಕೊಬೇಡ, ನಾನು ಇಲ್ಲಿ ತುಂಬ ಖುಷಿಯಾಗಿದ್ದೀನಿ. ನಿನ್ನ ಖುಷಿನೇ ನನ್ನ ಖುಷಿ ಮಗಳೇ.